ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ದರ್ಶನ್. ಜೈಲು ಸೇರಿದ್ಮೇಲೆ ನಟ ದರ್ಶನ್ ಫುಲ್ ಸೈಲೆಂಟ್. ರೇಣುಕಾ ಸ್ವಾಮಿ ಕೊಲೆಗೆ ಈಗ ಪ್ರಾಯಶ್ಚಿತ. ಅಮಾಯಕನ ಕೊಲೆ ಆದ ಮೇಲೆ ದರ್ಶನ್ಗೆ ಏನಾದ್ರೂ ಬುದ್ಧಿ ಬಂತಾ? ನನ್ನಿಂದ ತಪ್ಪಾಗಿ ಹೋಗಿದೆ ಅಂತ ಜೈಲಾಧಿಕಾರಿಗಳ ಬಳಿ ಹೇಳ್ಕೊಳ್ತಾ ಇದ್ರಂತೆ ದರ್ಶನ್. ಅವರ ಆಪ್ತರು ಅಥವಾ ಪರಿಚಯಸ್ಥರು ಯಾರು ಸಿಕ್ಕರೆ ಅವ್ರಿಗೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ನಿಜಕ್ಕೂ ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಂಡ್ಬಿಟ್ಟೆ ಅಂತ ಈಗ ಗೊತ್ತಾಗ್ತಾ ಇದೆ. ಜೈಲು ಸೇರಿದ್ಮೇಲೆ ಫುಲ್ ಸೈಲೆಂಟ್ ಆಗಿದ್ದಾರೆ. ಮತ್ತೇನೇನು ಹುಡುಗಾಟನ 11 ದಿನಗಳ ಕಾಲ ಪೊಲೀಸ್ ಕಸ್ಟಡಿ, ಇದೀಗ ಜೈಲು ವಾಸ. ಹಾಗೆ ನಮ್ಮ ಪ್ರತಿನಿಧಿ ಅಂಬರೀಶ್ ಡೀಟೇಲ್ಸ್ ಕೊಡ್ತಾರೆ. ಅಂಬರೀಶ್, ಸಹಜವಾಗಿ ಮಾನಸಿಕ ಒತ್ತಡ, ಸ್ಟ್ರೆಸ್ಸು ಇವೆಲ್ಲವೂ ಕೂಡ ಕಾಡ್ತಾ ಇರುತ್ತೆ ದರ್ಶನ್ ಅವ್ರಿಗೆ. ಸೈಲೆಂಟ್ ಆಗಿದ್ದಾರೆ ಅನ್ನೋ ಮಾಹಿತಿ ಈಗ ಬಹುಶಃ ಅನಿಸ್ತಾ ಇದೆಯಾ ಅಂತ, ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೋಬಿಟ್ನಲ್ಲಪ್ಪ ನಾನು, ಇಂಥ ಪರಿಸ್ಥಿತಿಗೆ ಬಂದ್ಬಿಟ್ನಲ್ಲಪ್ಪ ಅಂತ ಅಲ್ವಾ? ಖಂಡಿತ ವಿದ್ಯಾ, ಯಾಕಂದ್ರೆ ಪೊಲೀಸ್ ಕಸ್ಟಡಿ ಇರ್ಬೋದು, ಕೋರ್ಟು ಮತ್ತೆ ಪೊಲೀಸ್ ಸ್ಟೇಷನ್ ಅಂತೇಳಿ ಆಗ್ಲೇ 12 ದಿವಸ ಹರಿದಾಡಿಸಿದ್ರು. ಜೊತೆಗೆ 2 ದಿನ ಹಿಂದೆ ಜೈಲಿಗೆ ಬಿಟ್ಟಿದ್ರು. ಆದ್ರೆ ಜೈಲಿಗೆ ಬಂದ ನಂತರ ಸಾಕಷ್ಟು ಹೈರಾಣ ಆಗಿದ್ದಂತ ಪಶ್ಚಾತ್ತಾಪನೂ ಆಗಿರ್ತದೆ. ಯಾಕಂದ್ರೆ ಒಂದು ಕಡೆಗೆ ರಾಯಲ್ ಆಗಿ ಜೀವನ ಮಾಡ್ತಿದ್ರು, ಜೊತೆಗೆ ಹೈಫೈ ಜೀವನದಲ್ಲಿ ಸಾಕಷ್ಟು ಅವರು ಎಂಜಾಯ್ ಲೈಫ್ ಸ್ಟೈಲೇ ಬೇರೆ ಇತ್ತು. ಇಲ್ಲಿ ಜೈಲಿನ ಒಳಗಡೆ ಹೋದ್ಮೇಲೆ ಮೊಬೈಲ್ ಸಹ ಇರಲ್ಲ ಕೈಯಲ್ಲಿ, ಟಿವಿ ನೋಡೋದಕ್ಕೆ ಇರಲ್ಲ, ಬರೀ ಪೇಪರ್ ಅನ್ನ ಓದ್ಬೇಕು ಅಥವಾ ಬಿಟ್ರೆ ಅಲ್ಲಿ ಕಾಲ ಕಳೆಯೋದಕ್ಕೆ ಎಷ್ಟರ ಮಟ್ಟಿಗೆ ಅಂದ್ರೆ 4 ಗೋಡೆ ಮಧ್ಯೆ ಸಂಪೂರ್ಣವಾಗಿ ಎಂತ ಮನುಷ್ಯ ಹೋದ್ರು ಕುಗ್ಗಿರ್ತಾನೆ. ಆದ್ರೆ ದರ್ಶನ್ ಪರಿಸ್ಥಿತಿನೂ ಅದೇ ಆಗಿರುತ್ತದು. ಎಲ್ಲ ಒಂದ್ ಕಡೆಗೆ ಸಣ್ಣ ಪ್ರಕರಣದಲ್ಲಿ ಹೋಗುವಂತಹ ಕೆಲಸವನ್ನ ನಾನು ಇಷ್ಟು ದೊಡ್ಡ ಮಟ್ಟಕ್ಕೆ ಮಾಡ್ಕೊಂಡ ಅನ್ನೋ ಪಶ್ಚಾತ್ತಾಪ ಕಾಡ್ತಾ ಇದೆ. ಜೊತೆಗೆ ಅವರ ಯಾರ್ದೋ ಮಾತು ಕೇಳಿ ಈ ರೀತಿ ಆಯ್ತಾ ನನ್ನ ಜೀವನ, ಅಥವಾ ಸ್ನೇಹಿತರನ್ನ ನಂಬಿಕೆ ಇಟ್ಟು ಅವರ ಮೇಲೆ ನಂಬಿಕೆಯಿಂದ ನಾನು ಅವ್ರಿಗೆ ಕೆಲಸ ಕೊಟ್ಟು ಈ ದೊಡ್ಡ ಮಟ್ಟಕ್ಕೆ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿನ ಈ ಎಲ್ಲಾ ಪ್ರಶ್ನೆಗಳನ್ನ ಈಗ ದರ್ಶನ್ಗೆ ಕಾಡ್ತಾ ಇರುವಂತದ್ದು. ದರ್ಶನ್ ಈಗ ಸಂಪೂರ್ಣವಾಗಿ ಒಂದ್ ರೀತಿ ಯೋಚನೆಗೆ ಮುಂದಾಗಿದ್ದಾರೆ. ಜೊತೆಗೆ ಈ ಪಶ್ಚಾತ್ತಾಪದ ಜೊತೆಗೆ ಸಾಕಷ್ಟು ಅಂದ್ರೆ ನಾನು ಇದ್ದ ರೀತಿ ಯಾವುದು, ನಾನು ಇವತ್ತು ಯಾಕೆ ಈ ಪರಿಸ್ಥಿತಿಗೆ ಬಂದೆ ಅನ್ನೋ ಪರಿಸ್ಥಿತಿನೂ ದರ್ಶನ್ ಯೋಚನೆ ಮಾಡ್ತಿರ್ತಾರೆ. ಯಾಕಂದ್ರೆ ಬೇರೆ ದಾರಿ ಇಲ್ಲ ಅವ್ರಿಗೆ. ಯಾಕಂದ್ರೆ ಬೇರೆ ಏನಾದ್ರು ಅಟ್ಲೀಸ್ಟ್ ಜೈಲು ಒಳಗಡೆ ಓಡಾಡ್ಬೇಕು, ಅಥವಾ ಜಿಮ್ ಅಲ್ಲಿ ಅಥವಾ ಕಾಲ ಕಳೆದಿದ್ರು ಅಥವಾ ಬೇರೆ ಎಲ್ಲಾದ್ರೂ ಓಡಾಡೋದಕ್ಕೆ ಅವಕಾಶ ಇದ್ರು ಪರವಾಗಿಲ್ಲ. ಆದ್ರೆ ಈ ವಿಶೇಷ ಭದ್ರತಾ ಕೊಠಡಿಲಿ ಇರೋದ ಕಾರಣ ಆತ ಕೊಠಡಿ ಬಿಟ್ಟು ಆಚೆ ಬರೋದಕ್ಕೂ ಆಗಲ್ಲ. ಯಾಕಂದ್ರೆ ಅಟ್ಲೀಸ್ಟ್ ಬಾತ್ರೂಮ್ ಹೋಗ್ಬೇಕಾದ್ರೂ ಅದೇ ಕೊಠಡಿಲಿ ಅಟ್ಯಾಚ್ ಬಾತ್ರೂಮ್ ಇದೆ. ಸೊ ಕೊಠಡಿ ಒಳಗೆ ಎಷ್ಟೊತ್ತು ಇರಕ್ಕಾಗ್ತದೆ. ಹಾಗಾಗಿ ಸಂಪೂರ್ಣವಾಗಿ ದರ್ಶನ್ ಒಂದ್ ರೀತಿ ಸಂಪೂರ್ಣ ಮೌನಕ್ಕೆ ಶರಣಾಗಿರುತ್ತದೆ. ಜೊತೆಗೆ ಯಾರ ಜೊತೆ ಮಾತಾಡದೇ ಇರೋ ಕಾರಣ ಅಂದ್ರೆ ತನ್ನ ಪಾಡಿಗೆ ನನ್ನನ್ನ ಬಿಟ್ಟು ಬಿಡಿ ಅನ್ನೋ ಪರಿಸ್ಥಿತಿಗೆ 2 ದಿನಕ್ಕೆ ಬಂದಿದ್ದಾರೆ. ಇನ್ನು ಸಾಕಷ್ಟು ದಿನ ಜೈಲಲ್ಲಿ ಇರ್ಬೇಕು. ಹಾಗಾಗಿ ಜೈಲಿನ ವಾತಾವರಣಕ್ಕೆ ಇನ್ ಮುಂದಾದ್ರೂ ಒಗ್ಗೂಡ್ಕೊಂಡು ಹೋಗ್ತಾರ ಅನ್ನೋದು ನೋಡ್ಬೇಕು. ಸಂಪೂರ್ಣ ಅಂದ್ರೆ ಇವತ್ತು ಯಾರಿಗಾದ್ರೂ ಭೇಟಿಗೆ ಅವಕಾಶ ಕೊಟ್ಟು ಯಾರ ಜೊತೆಲಾದ್ರೂ ಅಡ್ವೊಕೇಟ್ ಅಥವಾ ಯಾರನ್ನ ಮಾತಾಡಿಸ್ತಾರ, ಅದನ್ನು ಸಹ ಕಾದ್ ನೋಡ್ಬೇಕಾಗಿರುವಂತದ್ದು ವಿದ್ಯಾ. ಸೊ ಇದೀಗ ಚಿಂತಾಕ್ರಾಂತರಾಗಿದ್ದಾರೆ ದರ್ಶನ್ ಅವರು. ಆಕ್ಟಿವ್ ಆಗಿಲ್ಲ ಇಲ್ಲಿ ತನಕ. ಕೈಗೊಂದು ಕಾಲಿಗೊಂದು ಆಳು ಕಾಳು, ಓದಲ್ಲಿ ಬಂದಲ್ಲಿ ಫ್ಯಾನ್ಸ್, ಯಾವುದು ಇಲ್ಲವಲ್ಲ.